ನಮ್ ಕೆಲ್ಸನ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ರೀ. ಕಮೆಂಟ್ ಮಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಅಂತ ನಗ್ತಾನೆ ಜೀವನ ಪಾಠ ಹೇಳಿ ಅಪ್ಪು ದೊಡ್ಡೋರಾಗ್ಬಿಟ್ರು. ನುಡಿದಂತೆ ನಡೆಯಬೇಕು ಅನ್ನೋ ಗಾದೆನ ಕೇಳಿದ್ವಿ. ಆದ್ರೆ ಅಪ್ಪು ಆಶ್ವಾಸನೆ ಬಿಡಿ ಮಾಡಿದ್ದನ್ನೇ ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ. ಸೈಲೆಂಟ್ ಆಗಿ ಕೆಲಸ ಮಾಡಿ ತಂದೆಗಿಂತ ಒಂದ್ ಕೈ ಮೇಲೆ ಸಾಧಿಸಿದ್ರು. ಅಪ್ಪನಂತೆ ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ನಟಿಸ್ಲಿಲ್ಲ. ಕಾವೇರಿಗೋಸ್ಕರ ಮಾತಾಡಿದ್ರು. ನಂದಿನಿ ಹಾಲಿನ ರಾಯಭಾರಿಯಾಗಿ ರೈತರ ಬೆಂಬಲಕ್ಕೆ ನಿಂತ್ರು. ಬಡವರ ಖುಷಿಲಿ ಶ್ರೀಮಂತಿಕೆ ಕಂಡ್ರು. ಕಲೆಯಲ್ಲಿ ಬೆಳೀತೀನಿ ಅಂದೋರ ಕೈ ಹಿಡಿದು ಬೆಳವಣಿಗೆಗೆ ದಾರಿ ತೋರಿಸಿದ್ರು. ಸಾವಲ್ಲೂ ಅಂಧರ ಕಣ್ಣುಗಳಿಗೆ ಬೆಳಕಾದ್ರು. ಬಹುಶಃ ಜೀವನ ಸಾರ್ಥಕತೆ ಅಂತಾರಲ್ಲ, ಆ ಸಾರ್ಥಕತೆ ಅನ್ನೋ ಪದಕ್ಕೆ ಅರ್ಥ ಕೊಟ್ಟ ಮಹಾನುಭಾವ ಇವರು. ಅಭಿಮಾನಿಗಳಲ್ಲಿ ದೇವರನ್ನ ಕಂಡ ಅಪ್ಪು ಅವರ ಅಭಿಮಾನಿಗಳ ಹೃದಯದ ಅರಮನೆಯಲ್ಲಿ ಸದಾ ರಾಜಕುಮಾರರೇ. ಅದಕ್ಕೆ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುವ ಅಪ್ಪುಗೆ ಬರ್ತ್ಡೇ ವಿಶ್ ಮಾಡ್ಬೇಕಾದ್ರೆ ನಮ್ಮ ಹೃದಯದ ಮೇಲೆ ಕೈ ಇಟ್ಟು ಹ್ಯಾಪಿ ಬರ್ತ್ಡೇ ಅಪ್ಪು